ಈಗ ಎಲ್ಲ ಕಾಳುಗಳು ಕುದ್ಲಿಕ್ಕೆ ಹಾಕಿನ್ರಿ ಒಲೆ ಮೇಲೆ. ಫಸ್ಟ್ ಇದೇ ಹಾಕಿನಿ, ಇನ್ನು ಏನು ಮಾಡಿಲ್ರಿ. ಎಲ್ಲ ತೊಗರಿ ಕಡ್ಲಿಬ್ಯಾಳಿ ಎಲ್ಲನೂ ಕಾಳನ್ನು ಹಾಕಿನ್ರಿ. ಇವರೆಲ್ಲರೂ ಹುಡುಗರಂತೂ ಕಾಯಿಪಲ್ಯ ಸೋಸಕತ್ತಾರೆ, ಯಾಕಂದ್ರೆ ಹಗಲತ್ತಂತೂ ಸೋಸೋದಾಗಿದ್ದಿಲ್ರಿ. ಹೊಲಕ್ಕೆ ಹೋಗಿದ್ದೆವು, ಈಗ ಬಂದು ಸೋಸಕತ್ತಾರ. ಈಗ ಮುಂಜಾತ ಬಾಜಾರ್ದಾಗ ಎಲ್ಲ ಬಾಡಿನ ಸಂತಿ ಮಾಡಿಟ್ಟ ಹೋಗಿದ್ರನ, ಅಂದ್ರೆ ಮುಂಜಾನೆ ಸೋಸೋದಾಗಿದ್ದಿಲ್ರಿ ನನಗೆ. ಇವೆಲ್ಲ ಹೊಲ್ದಾನು ತಂದೀನಿ ರೀ, ಬಾರಿಕಾಯಿ ಎಲ್ಲ ಬದ್ನಿಕಾಯಿ ಒಂದಿಷ್ಟು ಇದ್ರಾಗ ಪುಂಡಿ ಪಲ್ಯ ಕಟ್ಟಿಟ್ಟಿನ್ರಿ. ಎಲ್ಲರೂ ಸೋಸ್ಲಿಗತ್ತಾರ, ಶೇಂಗಾ ಹೊಡೆದಿಟ್ರ. ಈಗ ಬ್ಯಾಳಿ ಹಾಕಿನ್ರಿ ಹೋಳಿಗೆಗೆ. ಬ್ಯಾಳಿ ಅಂತೂ ಕುದ್ದವ್ರು ಇನ್ನೊಂದು ಸ್ವಲ್ಪ ಕುದಿಲಂತೆ ಬಿಟ್ಟಿನಿ. ಬೆಲ್ಲ ಹಾಕ್ತೀನಿ, ನೀರು ಬಸೋದು. ಇದು ನೋಡ್ರಿ ಬಜ್ಜಿ ಪಲ್ಯಕ್ಕೆ ಎಲ್ಲ ಕಾಳು ಕಡೆ ಅಂತೂ ಕುದಿಸ್ಕೊಂಡು ಇಟ್ಕೊಂಡೇನ್ರಿ ನಾ. ಆದ್ರೆ ಇನ್ನೂ ಪಲ್ಯ ಏನೂ ಹಾಕಿಲ್ರಿ. ಎಲ್ಲ ಕಾಳು ಎಲ್ಲ ದಿನಸದ ಕಾಳು ಕುದ್ದವ್ರೀಗ. ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಕಡೆಗೆ ಇಟ್ಟೀನಿ. ಅದಿಷ್ಟು ಕೊತ್ತಂಬರಿ ಹಾಕಿ ಇನ್ನೂ ಪಣೆ ಹೊಡ್ಬೇಕು. ಇನ್ನೂ ಕೊರ್ಬೇವು ನಾ ಸೋಸಿಲ್ರಿ. ಅಂತೂ ಇವು ಹೊಲ್ದಾನೆ ಇದ್ದೀವ್ರಿ, ಅಂದ್ರೆ ಇವತ್ತು ಸಂತ್ಯಾಗನು ತಂದೀನಿ ರೀ. ಇನ್ನೂ ಹೋಳಿ ಇಲ್ಲವು ಬದ್ನಿಕಾಯಿ ಪಲ್ಯಕ್ಕೆ. ಇದು ಅವ್ರಿಕಾಯಿ ಬದ್ನಿಕಾಯಿ ಇದಿಷ್ಟು ಟಮಾಟಿ ಎಲ್ಲ ಮತ್ತು ಒಂದೆರಡು ಇಷ್ಟು ಶಾವಂತಿಕಾಯಿ ಎಲ್ಲ ಹೊಳ್ಕೊಂಡು ಹಾಕ್ತೀನಿ ರೀ ಅದಕ್ಕೆ. ಕಾಳು ಕುದಿಸಿಟ್ಟಿನಲ್ರಿ ಅದಕ್ಕೆ ಬಾರಿಕಾಯಿ ಇಟ್ಕೊಂಡು ಇನ್ನೂ ಬಾರಿಕಾಯಿನೂ ಹಾಕಿದ್ರಿ. ಒಂದು ಸ್ವಲ್ಪ ಕಾಳು ಚಂದ ಕುದಿಲತ್ತೇಳಿ. ಈಗ ನೋಡ್ರಿ ಬೆಲ್ಲ ಅಂತೂ ಹಾಕಿನಿ ಚಂದಾಗಿ. ಈಗ ಸ್ವಲ್ಪ ಆಣ ಬಿಡತಕ್ಕ ಕುದ್ಲಿಗತ್ತರಿ, ಅದಕ್ಕಾಗಿ ಬಿಟ್ಟೀನಿ ರೀ. ಎಲ್ಲ ಪಲ್ಯದು ಕಾಯಿ ದಿನಸ ಅಂತೂ ಎಲ್ಲ ಇದ್ರಾಗೆ ಹೊಳ್ಕೊಂಡು ಇಟ್ಕೊಂಡ್ರಿ. ಮೆಣಸಿನ್ಕಾಯಿ ಇದಿಷ್ಟು ಟಮಾಟಿ ಬದ್ನಿಕಾಯಿ ಶಾವಂತಿಕಾಯಿ ಅವ್ರಿಕಾಯಿ ಎಲ್ಲನೂ ಇದ್ರಾಗೆ ಹಾಕಿಬಿಟ್ಟೀನಿ ರೀ. ಈಗ ಕಾಳು ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಕುದ್ಲಿಕ್ಕೆ ಇಟ್ಟೀನಲ್ರಿ, ಕಾಳ್ನಾಗ ಕುದ್ದಿರೋಂಥ ಕಾಳ್ನಾಗ ಹಾಕ್ತೀನಿ ರೀ ಎಲ್ಲ. ಈಗ ಅದಕ್ಕೆ ಇದು ಬಾರಿಕಾಯಿ ಇಷ್ಟು ಹಾಕ್ಕೊಂಡಿದ್ದಿಲ್ರಿ, ಅದಕ್ಕಾಗಿ ಇದ್ರಾಗ ಬಾರಿಕಾಯಿ ಮಿಕ್ಸ್ ಮಾಡತ್ತೀನಿ. ಎಲ್ಲ ಕಾಯಿ ದಿನಸ ಅಂತೂ ಒಟ್ಟು ಒಂದು ಗಂಗಾದ ಹಾಕಿ ಇಟ್ಟೀನಿ ರೀ. ಇದಕ್ಕೆ ಬಾರಿಕಾಯಿ ಬದ್ನಿಕಾಯಿ ಎಲ್ಲನೂ ಹಾಕಿಟ್ಟೀನಿ. ಈಗ ಅದ್ರಾಗ ಮಿಕ್ಸ್ ಮಾಡಿಬಿಡ್ತೀನಿ ರೀ ಕುದ್ದಿರೋಂಥ ಕಾಳ್ನಾಗ. ನೋಡ್ರಿ ಎಲ್ಲ ಕಾಳೆಲ್ಲ ಕುದ್ದಿಕಿಸಿದ್ದು ಹಿಂಗೆ ನೀರು ಬಿಟ್ಬಿಟ್ಟದ್ರಿ. ಕಾಳಂತೂ ಪೂರ ಮೆತ್ತಗಾಗ್ಬಿಟ್ಟದ್ರಿ. ಎಲ್ಲ ತೊಗರಿ ಬೀನು ತೊಗರಿ ಕಾಳು ಭೀ ಪೂರ ಹೊಟ್ಟೆ ಹೊಡೆದು ಬಿಟ್ಟವ್ರಿ. ಇಷ್ಟು ಹೋಳಿಟ್ಟು ಕಾಳು ಇದ್ರ ಹಾಕಿ ಕುದಿಸ್ತೀನಿ ರೀ. ಈಗ ಕುದಿಸಿ ಮುಚ್ಚಿಬಿಟ್ನಂದ್ರೆ ಚೆಂದಾಗಿ ಹಾಕಿ ಮುಚ್ಚಿಬಿಟ್ನಂದ್ರೆ ಚೆಂದಾಗಿ ಕುದೀತಾವ್ರಿ. ಈಗ ಎಲ್ಲ ಪಲ್ಯನೂ ಹಾಕ್ಕೊಂಡೇನಿ ರೀ. ಎಲ್ಲ ಮೆಂತಿ ಪಲ್ಯ, ಚಿರ್ಕಿ ಪಲ್ಯ, ಪಾಲಕ್ ಪಲ್ಯ, ಹುಂಚಿ ಪಲ್ಯ ಎಲ್ಲ ಪಲ್ಯನೂ ಇದ್ರಾಗೆ ಅದ. ಈಗ ಸದ್ದ ಇದನ್ನ ಹೆಚ್ಕೊಂಡಿಲ್ರಿ, ನಾನು ಸಣ್ಣಗೆ ಹೆಚ್ಕೋತೀನಿ ರೀ ಇದಕ್ಕೆ. ಎಲ್ಲ ಪಲ್ಯ ಅಂತೂ ಹೊಳ್ಕೊಂಡು ಕುದ್ಸಕ್ಕೆ ಇಟ್ಟೀನಿ ರೀ, ಕುದಿಲಿಕ್ಕೆ ಇಟ್ಟೀನಿ. ಯಾಕಂದ್ರೆ ಇದೇ ಬೆಳೆಗೆ ಎಲ್ಲ ಕಾಳ್ನಾಗೆ ಹಾಕ್ಬೇಕಂದ್ರಿ. ಎಲ್ಲ ಪಲ್ಯ ಅದಲ್ರಿ ಅದ ಅಂಥೇಳಿ ಹಂಗಾಗಿ ಕುದಿಯಂಗಿಲ್ಲ ಕಾಳ್ನಾಗ ಅಂತೇಳಿ ಕಡೆಗೆ ಕುದಿಸಕತ್ತೀನಿ ರೀ. ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ತೊಗೊಂಡಿನಿ, ಇದಿಷ್ಟು ಉಳ್ಳಾಗಡ್ಡಿ ತಪ್ಪಲು ಉಳ್ಳಾಗಡ್ಡಿ ಹೊಳ್ಕೊಂಡೀನಿ ರೀ. ಇಷ್ಟು ಇವು ಸುಲ್ಕೊಂಡೀನಿ ರೀ ಬೆಳ್ಳುಳ್ಳಿಗಳು. ಇವು ಪಾಣ್ಯಾಕ ಬಜ್ಜಿ ಪಲ್ಯಕ್ಕೆ ಪಾಣ್ಯ ಹೊಡ್ಲಿಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಇನ್ನೂ ಕೊರ್ಬೇವು ಮನ್ಯಾಗ ಅದ ರೀ, ಇನ್ನೂ ಕೊರ್ಬೇವು ತೊಗೋಬೇಕು. ಅದಾಗ ಎಣ್ಣೆ ಕಾಸ್ಲಿಕ್ಕೆ ಇಟ್ಕೊಂಡೀನಿ. ಯಾಕಂದ್ರೆ ಬಜ್ಜಿ ಪಲ್ಯ ಅಂತೂ ಎಲ್ಲ ಕುದ್ಯೋದ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಪಾಣೆ ಹೊಡಿತೀನಿ ರೀ, ಪಾಣೆ ಕೊಡ್ತೀನಿ ಇದಕ್ಕೆ. ಕೊರ್ಬೇವು ಹಾಕ್ತೀನಿ, ಒಂದಿಷ್ಟು ಕೊತ್ತಂಬರಿ, ಅದಕ್ಕೆ ಹಸಿ ಉಳ್ಳಾಗಡ್ಡಿ ಹಾಕ್ಲಿದ್ದೀನಿ. ಉದ್ದಾರಿ ಚಂದ ಉಳ್ಳಾಗಡ್ಡಿ ಅದೆಲ್ಲ. ಈಗ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ. ನಾನು ಮೊದಲ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ಬೆಳ್ಳುಳ್ಳಿ ವಾಸ ಹೊಡಿತೀನಿ, ಹಾಗಾಗಿ ಈ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ನಾ ಬಜ್ಜಿ ಪಲ್ಯದಾಗ ಅರಿಶಿನ ಹಾಕ್ಕೊಂಡಿಲ್ಲ ರೀ, ಅದಕ್ಕಾಗ
ಪಾಣ್ಯಾಗ ಹಾಕ್ಕೊಳಕತ್ತೀನಿ. ಚಂದ ಕುದ್ದದ ಈಗ ಸದ್ದಂತೂ ಎಲ್ಲ ಚಂದ ಪೂರ ಕುದ್ದು ಬಿಟ್ಟದ್ರಿ. ಈಗ ತೆಕ್ಕೊಂಡು ಬಜ್ಜಿ ಪಲ್ಯಕ್ಕೆ ಹಾಕ್ಬಿಡ್ತೀನಿ ರೀ. ಆಯ್ತು ನೋಡ್ರಿ, ಬಜ್ಜಿ ಪಲ್ಯ ಅಂತೂ ಮಾಡೋದಾಗ್ಯದ. ಈಗ ಯಾಕಂದ್ರೆ ಪಾಣ್ಯಾಗ ಕಡಿಗೆ ಹೊಡೆದು ಇದ್ರಾಗ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಯಾಕಂದ್ರೆ ಬಜ್ಜಿ ಪಲ್ಯ ಅಂತೂ ಭಾಳ ಇರುತ್ತಲ್ರಿ, ಹಾಗಾಗಿ ಇದೇ ಎತ್ತಿ ಪಾಣೆ ಹೊಡ್ಲಿಕ್ಕೆ ಬರಂಗಿಲ್ಲ ರೀ. ಬೇರೆದು ಬೊಗಣ್ಯಾಗ ಪಾಣೆ ಹೊಡ್ಕೊಂಡು ಇದ್ರಾಗ ಮಿಕ್ಸ್ ಮಾಡಿಬಿಡ್ತೀನಿ. ಪಾಣೆ ಹೊಡ್ಲಿಕ್ಕೆ ರೀ, ಕಟ್ಟಿನಾಂಬೂರು ಪಾಣೆ ಹೊಡ್ಲಿಕ್ಕೆ ರೀ. ಈಗ ಮಾಡೀನಿ. ಹೋಳಿಗೆಗೆ ಹಿಟ್ಟಂತೂ ನಾದಿಟ್ಕೊಂಡೀನಿ ರೀ, ನೆನೀತು ಅಂಥೇಳಿ. ಅಂದ್ರೆ ಕತ್ತಲು ಭಾಳ ಅದ ರೀ. ಟೈಮ್ ಅಂತೂ 3 ಆಗ್ಯದ, 3:30 ಆಗ್ಯದ್ರಿ. ಮನೆಗೆ ಅರ್ಧ ಇಟ್ಕೊಂಡಿದ್ದ ಹುರುಣ್ವಿ ಒಳ್ಳೆ ಒಂದು ಸ್ವಲ್ಪ ಕುಲ್ಲ ಮಾಡೀರಿ. ಮ್ಯಾಲೆ ಚೀಲ ಹಚ್ಚಿರಲ್ರಿ, ಈಗ ತೆಗ್ದಿದ್ರು. ಮನೆಗೆ ಅರ್ದಿನಿ, ಹಿಟ್ಟು ಭೀ ನಾದಿ ಇಟ್ಕೊಂಡಿನಿ. ಈಗ ಹೋಳಿಗೆ ಹಂಚಿ ಇಡ್ತೀನಿ ರೀ. ಈಗ ಹೋಳಿಗೆ ಅಂತ ಇಟ್ಟಿನಿ ರೀ. ಹೋಳಿಗೆ ಮಾಡತ್ತೀನಿ. ಇನ್ನು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ರೀ. ಒಂದು ಸ್ವಲ್ಪ ನಾಟಿ ಮೆಣಸಿಕಾಯಿ ಮಾಡಬೇಕು.
ಎಲ್ಲ ಬದ್ನಿಕಾಯಿ ಪಲ್ಯ ಎಲ್ಲ ಅಡುಗೆ ಅಂತ ಆಗ್ಯದ್ರಿ. ಇದಿಷ್ಟು ಕಡು ಬಿಟ್ಟು ಮಾಡೋದ. ಈಗ ಒಂದು ಅರ್ಧ ಸೆರ್ಗ್ಯಾಸ್ ನೀರು ಹಾಕೊಂಡು ಒಂದು ಜರ ರೌದಿ ಇಟ್ಟಿನ್ರಿ ಅದ್ರಾಗ. ಹೋಳ್ಗೆ ಮಾಡಿ ಹೋಳ್ಗೆ ಮಾಡಿದೆ ಗಿಡ ಜಲ್ದ ಮಾಡ್ಯಾವ. ಹೋಳ್ಗೆ ಚಪಾತಿ ಎಲ್ಲ ಎಟ್ಟಕ್ಕೆದಿರಿ ನಿಮ್ಮ ಅಡ್ಡಕ್ಕೆಲ್ಲ ನೀ ಬಾರಕ್ಕೆದ್ದಿರಿ ಮನ್ಕೊಂಡಿದ್ರೆ ನೀಲಿರತ್ತ. ಬಾರಕ್ಕೆದ ಹಾಕಿ ಮಾಡ್ಕೋಬೇಕಲ್ಲ. ಬರ ಕಾಯಿ ಪಲ್ಯ ಕಾಳ ಕಡಿ ಎಲ್ಲ ಹಸರು ಇಟ್ಟಿವಲ್ಲ. ಹಿಟ್ಟು ಅದ ರೀ, ನಾನು ನಾದ್ಕೋಬೇಕು ಹಿಟ್ಟ. ಇವು ಸಾಕ್ತೀನಿ ನೀರು, ಯಾಕಂದ್ರೆ ಹೆಸರು ಬಂದಾವಲ್ಲ. ಬದ್ನಿಕಾಯಿ ಪಲ್ಯನೂ ಮಾಡೋದಾಗ್ಯದ್ರಿ. ಬದ್ನಿಕಾಯಿ ಪಲ್ಯ ಭೀ ಅಂದ್ರೆ ಎಣ್ಣೆಗೆ ತಳ್ಸೀನಿ. ಹೋಳಿಗೆ ಕೂಡ ಆತದ, ಊಟಕ್ಕತ್ತೆ ಹೋಳಿಗೆ ಕೂಡ ಊಟಕ್ಕೆ ಆತಂತೇಳಿ ಬರೀ ಎಣ್ಣೆಗೆ ತಳ್ಸಿಟ್ಟಿನ್ರಿ ಬದ್ನಿಕಾಯಿ ಪಲ್ಯ. ಮೆಣ್ಸಿಕಾಯಿ ಪಲ್ಯ ಮಾಡೀನಿ. ಮೆಣ್ಸಿಕಾಯಿ ಸಂತೆಗೆ ತಂದೀವು. ಒಂದು ಸ್ವಲ್ಪ ದಿಪ್ಪ ಪಿಂಡಿ ಭಾಳ ಇದ್ದೇವ್ರಿ. ಹಾಗಾಗಿ ಉದ್ದು ಸೇಳಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮೆಣ್ಸಿಕಾಯಿ ಪಲ್ಯ ಮಾಡಿದ್ರಿ.